ಹಲೋ, ವಿ ಕೆ ನಿಜವಸ್ತು ಚಾನಲ್ಗೆ ಸುಸ್ವಾಗತ ಹಾಗೂ ವೀಕ್ಷಕರಿಗೆ ಶುಭಾಶಯಗಳು. ಈಗಾಗಲೇ ನಾನು 34ನೇ ಎಪಿಸೋಡನ್ನು ಮಾಡಿದ್ದೇನೆ, ನಿರ್ಮಿಸಿದ್ದೇನೆ. ನಾನು ಸಾರ್ವಜನಿಕರಿಗೆ ಬಿಡುಗಡೆ ಮಾಡಿದ್ದೇನೆ. ಏನೆಂದರೆ ಈ 4 ದಿಕ್ಕುಗಳ ಬಗ್ಗೆ, ರಸ್ತೆಯ ಕುತ್ತು ಎಂಬ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದೇನೆ. ಇದರಲ್ಲಿ ಸಂಪೂರ್ಣವಾಗಿ ಇನ್ನು ತಿಳಿದುಕೊಳ್ಳದಿದ್ದರೆ ವಿಡಿಯೋ ಬಹಳ ಲಾಂಗ್ ಅಂದರೆ ದೀರ್ಘವಾಗಿ ಆಗುತ್ತದೆ. ಅದಕ್ಕೆ ಶಾರ್ಟ್ ಆ್ಯಂಡ್ ಶೂಟ್ ಅಂದರೆ ಚಿಕ್ಕ ಚಿಕ್ಕ ರೀತಿಯಲ್ಲಿ ತಿಳಿಸುತ್ತಿದ್ದೇನೆ. ಇದರ ಬಗ್ಗೆ ಇನ್ನು ಸಂಪೂರ್ಣವಾದ ಮಾಹಿತಿ ಮುಂದಿನ ವಿಡಿಯೋಗಳಲ್ಲಿ ತಿಳಿಸಬಹುದು. ಈಗ ಮುಖ್ಯವಾಗಿ ಮತ್ತೆ ನಾನು ತಮ್ಮಲ್ಲಿ ಪ್ರಸ್ತುತಪಡಿಸುವುದೇನೆಂದರೆ 35ನೇ ಎಪಿಸೋಡಿನಲ್ಲಿ ಹೇಳುವುದೇನೆಂದರೆ, ಸಾಮಾನ್ಯವಾಗಿ ಮನೆಯು ನಿರ್ಮಾಣ ಮಾಡಿದ ಕಾಲಕ್ಕೆ, ಉದಾಹರಣೆಗೆ ಉತ್ತರದ ಈಶಾನ್ಯ ಭಾಗದಲ್ಲಿ ತಾವು ಏನೆಂದರೆ ಒಂದು ಮನೆಗಿಂತ ಮುಂದೆ ಅಂದರೆ ಚಿಕ್ಕದೊಂದು ರೂಮನ್ನು ನಿರ್ಮಾಣ ಮಾಡುವುದುಂಟು. ಬಹಳ ಎಚ್ಚರಿಕೆಯಿಂದ ಕೇಳಿ. ಮನೆಯ ಹೊರಗಡೆ ಪಡಸಾಲೆ ಹೊಸಾಲೆ ಎನ್ನುತ್ತಾರೆ ಇದಕ್ಕೆ. ಆ ಮನೆಯ ಪಡಸಾಲೆ ಹೊಸಾಲೆ ಎನ್ನುವ ಕಾಲಕ್ಕೆ ತಾವು ಉತ್ತರದ ಭಾಗದಲ್ಲಿ ಉತ್ತರ ವಾಯುಕ್ಕೆ ಆ ರೀತಿ ಏನಾದರೂ ಪಡಸಾಲೆ ಹೊಸಾಲೆ ಅಥವಾ ಸಿಟ್ಔಟ್ ಎನ್ನುತ್ತಾರೆ. ಈ ರೀತಿ ಮನೆಗಿಂತ ನಿಮ್ಮ ಆಯಕ್ಕಿಂತ ಮುಂದೆ ಬಂದು ಅದು ಏನಾದರೂ ಉತ್ತರ ವಾಯುದಲ್ಲಿ ನೀವು ಒಂದು ಮನೆಗೆ ಉತ್ತರ ವಾಯು ದಿಕ್ಕಿನಲ್ಲಿ ಸಿಟ್ಔಟು ಯಾವುದೇ ರೀತಿಯ ಹೊಸಾರಿ ಆಗಲಿ ಮಾಡಿಕೊಂಡಿದ್ದರೆ ಇದು ಬಹಳ ಗಂಭೀರ ದುಷ್ಪರಿಣಾಮವನ್ನು ಬೀರುತ್ತದೆ. ಅದಕ್ಕೆ ಇಲ್ಲಿ ನೀವು ಯಾವ ರೀತಿಯಿಂದ ಆಗಲಿ ಆ ರೀತಿ ಮಾಡಬಾರದು. ಅದೇ ರೀತಿ ಉತ್ತರದ ಅಭಿಮುಖವಾಗಿರುವಂಥ ಮನೆಗೆ ತಾವು ಉತ್ತರದ ಈಶಾನ್ಯದಲ್ಲಿ ಇದು ಬಾಲ್ಕನಿ ಅಥವಾ ಪಡಸಾಲೆ ಎನ್ನುವುದುಂಟು. ಕೆಲ ಭಾಗದಲ್ಲಿ ಕೆಲವೊಬ್ಬರು ಸಿಟ್ಔಟ್ ಅನ್ನುವುದುಂಟು. ಇದು ಈ ರೀತಿ ನೀವು ನಿರ್ಮಾಣ ಮಾಡಿಕೊಂಡಿದ್ದಾದರೆ ಬಹಳ ಒಳ್ಳೆಯ ರೀತಿ ಶುಭ ಫಲಗಳನ್ನು ಕೊಡುತ್ತದೆ. ಅದಕ್ಕೆ ತಾವು ಬಹಳ ಎಚ್ಚರಿಕೆಯಿಂದ ನೋಡಿ. ಅದೆಷ್ಟೋ ಮನೆಗಳಿಗೆ ಈ ರೀತಿಯ ಅಂದರೆ ಉತ್ತರ ವಾಯುದಲ್ಲಿ ಒಂದು ಹೆಚ್ಚಿನ ಚಿಕ್ಕ ಒಂದು ರೂಮನ್ನು ನಿರ್ಮಾಣ ಮಾಡುವುದುಂಟು. ನಾನು ನೋಡಿದ್ದೇನೆ ಮನೆಗೆ ತಾಕಿದಂತೆ. ಆವಾಗ ಅದು ಮನೆಯ ಸ್ಲ್ಯಾಬಿನಿಂದನೇ ಬಂದಿರುತ್ತದೆ. ಏನು ಆ ರೂಮು ಹೊಸಾಲೆ ಸಿಟ್ಔಟು ಪಡಸಾಲೆ ಎನ್ನುವುದುಂಟು. ಇದು ಉತ್ತರ ವಾಯುದಲ್ಲಿ ಒಂದು ವೇಳೆ ನೀವೇನಾದರೂ ನಿರ್ಮಾಣ ಮಾಡಿದ್ದೇ ಆದರೆ ಅದರ ದುಷ್ಪರಿಣಾಮ ನಿಮ್ಮ ಮನೆಯು ಅಧೋಗತಿಗೆ ಇಳಿಯುತ್ತದೆ. ಭಾಳ ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ಅದೆಷ್ಟೋ ಮನೆಗಳಲ್ಲಿ ಈ ರೀತಿ ಮಾಡಿದ್ದುಂಟು. ಅದೆಷ್ಟೋ ಮಳಿಗೆಗಳಲ್ಲಿ ಮಾಡಿದ್ದುಂಟು. ಅದೆಷ್ಟೋ ದೊಡ್ಡ ದೊಡ್ಡ ಸರ್ಕಾರ ಬಿಲ್ಡಿಂಗ್ಗಳಾಗಲಿ ಇತರಾದಿ ನರ್ಸಿಂಗ್ ಹೋಮ್ ಕ್ಲಿನಿಕ್ಕು ಯಾವುದೇ ರೀತಿಯಲ್ಲಿ ಮಾಡಿದ್ದುಂಟು. ಅಲ್ಲಿ ವಾಸಿಸುವವರು ಅದೆಷ್ಟು ಅವಘಡಗಳಿಗೆ ಒಳಗಾಗುತ್ತಾರೆ. ಅಲ್ಲಿ ತಾವು ಆ ರೀತಿಯಲ್ಲಿ ಉತ್ತರದ ವಾಯುದಲ್ಲಿ ನಿಮ್ಮ ಮನೆಗೆ ಸಿಟ್ಔಟ್ ಪಡಸಾಲೆ ಅಥವಾ ಇದೇ ರೀತಿಯ ಯಾವುದಾದರೂ ಒಂದು ಚಿಕ್ಕ ರೂಮನ್ನು ಚಿಕ್ಕದು ರೂಮಾಗಲಿ ಹೊಸಾರಿಯಾಗಲಿ ಮಾಡಿಕೊಂಡಿದ್ದರೆ ಅದರ ದುಷ್ಪರಿಣಾಮ ಬಹಳ ಹೆಚ್ಚಾಗುತ್ತದೆ. ಅದಕ್ಕೆ ನೀವು ಉತ್ತರ ವಾಯುದಲ್ಲಿ ಮಾಡುವುದಕ್ಕಿಂತ ಉತ್ತರ ಈಶಾನ್ಯದಲ್ಲಿ ಮಾಡಿ. ನಿಮಗೆ ನೇರವಾಗಿ ಸ್ಲ್ಯಾಬಿನಿಂದ ಬರುವಂಥ ಉತ್ತರ ಈಶಾನ್ಯ ಭಾಗದಲ್ಲಿ ನೀವು ಮಾಡಿದರೆ ಅದು ಒಳ್ಳೆಯ ಉತ್ತರ ಈಶಾನ್ಯ ಬೆಳೆದಂತಾಗಿ ಆ ಒಳ್ಳೆಯ ನಡಿಗೆ ಉಂಟಾಗಿ ಒಳ್ಳೆಯ ರೀತಿಯಿಂದ ಅಲ್ಲಿ ಒಳ್ಳೆಯ ಶುಭ ಫಲಗಳನ್ನು ಕೊಡುತ್ತದೆ ಎಂದು ನಾನು ಹೇಳಲು ಇಚ್ಛಿಸುತ್ತೇನೆ. ನಿಮ್ಮ ಮನೆಗೆ ಶುಭದಾಯಕವಾಗಿರುತ್ತದೆ ಎಂದು ಹೇಳುತ್ತೇನೆ. ಉತ್ತರದ ಈಶಾನ್ಯದ ಸಿಟ್ಔಟು ಪಡಸಾಲೆ ಈ ರೀತಿ ಮಾಡಿಕೊಳ್ಳುವುದು ಉತ್ತಮ. ಉತ್ತರ ವಾಯುದಲ್ಲಿ ಎಂದು ತಪ್ಪದೆ ನೀವು ಮಾಡಿದ್ದೇ ಆದರೆ ಬಹಳ ಕೆಡುಕಾಗುತ್ತದೆ. ಅದಕ್ಕೆ ಈ ರೀತಿಯ ತಿಳಿದುಕೊಂಡು ಅದೆಷ್ಟೋ ಜನರು ಇಂಥ ಮನೆಗಳನ್ನು ನಿರ್ಮಿಸಿ ಅದೆಷ್ಟೋ ತಪ್ಪುಗಳನ್ನು ಮಾಡಿದ್ದಾರೆ. ಈಗ ನಾನು ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ಇತರರಿಗೆ ಶೇರ್ ಮಾಡಿ ಎಂದು ಒಂದು ಚಿಕ್ಕ ಚಿಕ್ಕ ವಿಡಿಯೋಗಳನ್ನು ಮಾಡಿ ಹೇಳುತ್ತಿದ್ದೇನೆ. ಯಾಕಂದರೆ ಅತಿ ದೀರ್ಘವಾದರೆ ಜನರಿಗೆ ಬಹಳ ಕೇಳುವುದಕ್ಕೆ ಇಷ್ಟವಿರುವುದಲ್ಲ.
ಯಾವುದರ ಬಗ್ಗೆ ಚಿಕ್ಕವಾದ ಒಂದು ವಿಡಿಯೋವನ್ನು ಕೇಳಿದರೆ ಅವರಿಗೆ ಮನದಟ್ಟಾಗುತ್ತದೆಂದು ನಾನು ನಂಬಿದ್ದೇನೆ. ಅದಕ್ಕೆ ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ. ಈಗ ಮುಂದಿನ ವಿಡಿಯೋಗಳ ಬಗ್ಗೆ ಹೇಳುತ್ತೇನೆ.